ಮಹಾರಾಣಿ ಅವರೇ, ತಾವು ನಮ್ಮನ್ನ ಇಲ್ಲಿಗೆ ಕರ್ಸಿದ್ರಿ? ಸಮಸ್ತ ವಿಜಯನಗರದ ಪುರುಷರ ಸಭೆ ನಡೆಯುತ್ತಿದೆ. ನಮಗೆ ಪೂರ್ಣ ವಿಶ್ವಾಸವಿದೆ, ಒಂದಲ್ಲ ಒಂದು ಮಾರ್ಗ ಅವಶ್ಯವಾಗಿ ಸಿಗುತ್ತದೆ. ಬನ್ನಿ, ನಾವೆಲ್ಲ ಸಭೆಯ ಕಡೆಗೆ ನಡೆಯೋಣ. ಬನ್ನಿ. ಮಹಾರಾಜ, ನಮ್ಮ ಧರ್ಮಪತ್ನಿಗೆ ಹೇಗೆ ಮೀಸೆ ಬಂದಿದೆ ಅಂದ್ರೆ ಎಂದರೇನು ಮಹಾಮಂತ್ರಿಗಳೇ? ಅದೇನೆಂದ್ರೆ ನಮ್ಮ ಧರ್ಮಪತ್ನಿ ಹಾಗೂ ಮಾವನವರ ಮುಖದಲ್ಲಿ ವ್ಯತ್ಯಾಸ ಹುಡುಕಲು ನಾವೇ ಸ್ವಯಂ ಅಸಮರ್ಥರಾಗಿದ್ದೇವೆ. ಕೊತ್ವಾಲರೇ, ನೀವ್ ಹೇಳಿ. ನಾವೇನ್ ಹೇಳೋದು ಮಹಾರಾಜ, ನನ್ನ ಪತ್ನಿಯ ಸ್ವಭಾವ ಎಂತದ್ದು ಅಂದ್ರೆ ಎಲ್ಲಾ ವಿಷಯ ಹಿಡ್ಕೊಂಡು ನನ್ನ ಬೈತಾ ಇರ್ತಾಳೆ. ಈ ವಿಷಯದ ಪೂರ್ಣ ಲಾಭ ಪಡೆಯುತ್ತಿದ್ದಾಳೆ. ಅವಳ ಮೀಸೆ ಅಂತೂ ಎಮ್ಮೆಯ ಬಾಲದಂತೆ ಬಂದಿದೆ ಮಹಾರಾಜ. ಅದನ್ನ ನೋಡಿ ಎಷ್ಟು ದುಃಖಿತನಾಗಿದ್ದೇನೆ ಅಂದ್ರೆ ಏನು ಮಾಡಲು ನನಗೆ ತಿಳಿಯುತ್ತಿಲ್ಲ ಮಹಾರಾಜ. ಮಹಾರಾಜ, ಇಂದು ನಾವು ಆ ಸೌದಾಮಿಯನ್ನು ಮೀಸೆಯಲ್ಲಿ ಕಂಡಾಗ ಯಾರನ್ನ ನೋಡಿದ್ರಿ ಗುರುವರ್ಯ? ವರ್ಣಮಾಲಾಳನ್ನು. ಹಾ, ನಮ್ಮ ಧರ್ಮಪತ್ನಿ ವರ್ಣಮಾಲಾಳನ್ನು, ನಿಮ್ಮ ಗುರುಮಾತೆ. ಅದು ಹಾ ಮಹಾರಾಜ, ಅದು ಇಲ್ಲಿ ಬರುವಾಗ ಆ ರಾಜನರ್ತಕಿಯೂ ಕಂಡಳು. ಏನವಳ ಹೆಸರು? ಹೆಸರೇನು? ಸೌದಾಮಿನಿ. ಹಾ, ಸೌದಾಮಿನಿ. ಅವಳಿಗೂ ಮೀಸೆ ಇತ್ತು. ಆಗ ಮಹಾರಾಜ ನಮಗೆ ಅನ್ನಿಸಿತು, ನಮ್ಮ ವಿಜಯನಗರದಲ್ಲಿ ಈ ಸ್ತ್ರೀ ಮತ್ತು ಪುರುಷರ ನಡುವೆ ಅಂತರವೇ ಇಲ್ಲ, ಎಲ್ಲ ಸಮಾಪ್ತಿಯಾಗಿ ಹೋಗಿದೆ. ನಮ್ಮ ಗುರುಗಳಂತೂ ತಮ್ಮ ಪರಮ ಭಕ್ತಿಯನ್ನು ಮೀಸೆಯಲ್ಲಿ ಕಂಡು ಸ್ವಯಂ 2 ಬಾರಿ ಮೂರ್ಛೆ ಹೋಗಿದ್ದರು. ಸ್ತ್ರೀಯರಿಗೆ ಮೀಸೆ ಬಂದ ನಂತರ ಹೇಗನಿಸುತ್ತಿದೆ ಎಂದರೆ ಎಲ್ಲರೂ ಗಾಢ ಮೌನ, ಎಲ್ಲರ ಮುಖದ ಮೇಲೂ ಬೀಗ ಹಾಕಿದ ಹಾಗೆ. ಪಂಡಿತ ರಾಮಕೃಷ್ಣ, ಈ ವಿಷಯದಲ್ಲಿ ನಿಮ್ಮ ಕಥನವೇನು? ಮಹಾರಾಜ, ಇದನ್ನ ಹೇಳುವುದು ಕಠಿಣವಾಗಿದೆ. ಇದು ಕಾಕತಾಳೀಯವೋ ಅಥವಾ ದೌರ್ಭಾಗ್ಯವೋ ಅಂತ. ಆದ್ರೆ ಹಾ, ಇಷ್ಟಂತೂ ಹೇಳಬಲ್ಲೆ, ಈ ಮೀಸೆಗಳ ಕಾರಣದಿಂದ ಕೆಲವು ದಿನಗಳವರೆಗೆ ವಿಜಯನಗರದಲ್ಲಿ ಶಾಂತಿ ನೆಲೆಸುತ್ತೆ. ಹೇಗೆ? ಉದಾಹರಣೆಗೆ, ನಮ್ಮಮ್ಮನ ಕೋಲು ಸದಾ ನನ್ನ ಮೇಲೆ ಪ್ರಹಾರ ಮಾಡ್ತಿರುತ್ತೆ, ಹಾಗೂ ನನ್ನ ಪತ್ನಿ ಶಾರದಾ ಸದಾ ಅವ್ರ ಪಕ್ಷ ವಹಿಸ್ತಿರ್ತಾಳೆ. ಆದ್ರೆ ಈಗ ಈ ಅತ್ತೆ ಸೊಸೆ ಮಧ್ಯ ಮೀಸೆ ಬಂದ್ಬಿಟ್ಟಿದೆ. ನೀವು ಹೀಗೆ ವಿಚಾರ ಮಾಡುತ್ತಿರುವಿರಾ ನಮ್ಮ ಬಗ್ಗೆ? ನಮ್ಮ ಸಂಕಟ ನಿಮಗೆ ಹಾಸ್ಯ ಹಾಗೂ ಪರಿಹಾಸ್ಯದ ವಿಷಯವಾಗಿದೆಯೇ? ನಾವೆಲ್ಲ ಮಹಿಳೆಯರು ಎಲ್ಲವನ್ನು ಕೇಳಿಸಿಕೊಂಡೆವು ಮಹಾರಾಜ. ಈಗ ನೀವು ನಮ್ಮ ಮಹಿಳೆಯರ ನಿರ್ಣಯವನ್ನು ಕೇಳಿಸಿಕೊಳ್ಳಿ. ಈಗ ಎಲ್ಲಿಯವರೆಗೂ ಮೀಸೆಗಳಿರುತ್ತೋ ಅಲ್ಲಿವರೆಗೂ ನಿಮ್ಮೆಲ್ಲರ ಭೋಜನ ಹಾಗೂ ಜಲಪಾನ ವರ್ಜಿಸಲಾಗುತ್ತದೆ. ಹಾಗೂ ನಿಮಗೆ ಯಾವುದೇ ವಸ್ತುವಿನ ಅಗತ್ಯ ಬಿದ್ದರೂ ಅದನ್ನು ಕೂಡ ಸ್ವಯಂ ನೀವೇ ಹೊಂದಿಸಿಕೊಳ್ಳಬೇಕು. ಅಯ್ಯೋ ಭಗವಂತ! ಮಹಾರಾಜ, ಅದು ಮಹಾರಾಣಿ ಚಿನ್ನದೇವಿ, ತಮಗೆ ಬಹುಶಃ ನಮ್ಮ ಆಶಯ ಅರ್ಥವಾಗುತ್ತಿಲ್ಲ. ನಾವಂತೂ ಪಂಡಿತ ರಾಮಕೃಷ್ಣ, ನೀವು ಪ್ರತಿ ವಿಷಯದಲ್ಲೂ ನಿಮ್ಮ ಹಾಸ್ಯ ಮಾಡುವ ಅವಶ್ಯಕತೆ ಇದೆಯೇ? ನೀವು ಯಾವುದೇ ವಿಷಯವನ್ನ ಗಂಭೀರವಾಗಿ ಹೇಗೆ ತಗೊಳ್ಳೋದಿಲ್ಲ. ನಾವು ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ ಉದ್ದೇಶವೇನು? ಸಮಸ್ಯೆಗೆ ಪರಿಹಾರ ಹುಡುಕಲು. ಆದ್ರೆ ನೀವೆಲ್ಲ ಇಲ್ಲ ಕುಳಿತು ಅಪಹಾಸ್ಯ ಮಾಡುತ್ತಿರುವಿರಾ? ಸಾಕು ಮಹಾರಾಜ ಹಾಗೂ ಪಂಡಿತ ರಾಮಕೃಷ್ಣ. ನಮಗನ್ನಿಸುತ್ತಿದೆ ನಿಮಗೆಲ್ಲ ಕಷ್ಟ ಹಾಗೂ ಹಾಸ್ಯದ ನಡುವಿನ ಅಂತರವೇ ತಿಳಿದಿಲ್ಲ. ಮಹಾರಾಜ, ತಾವು ಈ ಸಭೆಯನ್ನು ನಮ್ಮ ಸಮಸ್ಯೆಯನ್ನು ನಿವಾರಿಸಲು ಆಯೋಜಿಸಿದ್ದಿರಲ್ಲವೇ, ಅಥವಾ ಎಲ್ಲ ಮಹಿಳೆಯರನ್ನು ಅಪಹಾಸ್ಯ ಮಾಡಲೆಂದು? ಇಲ್ಲ ಮಹಾರಾಣಿಯವರೇ, ಕ್ಷಮಿಸ್ಬಿಡಿ ಮಹಾರಾಜ. ಇದಕ್ಕೊಂದೇ ಪರಿಹಾರ. ಹೇಗೆ ಲೋಹವನ್ನು ಕತ್ತರಿಸಿ ವಜ್ರವನ್ನು ಕತ್ತರಿಸುತ್ತದೋ ಅದೇ ಪ್ರಕಾರ ಕಿರಿಯ ಮಹಾರಾಣಿಯವರು ಪುನಃ ಕಷಾಯ ಸಿದ್ಧಪಡಿಸಬೇಕು. ಅದು ಮೊದಲು ತಯಾರಿಸಿದ ಕಷಾಯದ ಪ್ರತಿರೂಪವಾಗಿರ್ಬೇಕು. ಅರ್ಥಾತ್ ಮೊದಲು ತಯಾರಿಸಿದ ಕಷಾಯದ ಪ್ರತಿಕೂಲ ಗುಣವಿರುವ ಕಷಾಯ. ಅದರಿಂದ ಏನಾಗುವುದು? ಅದರ ಸೇವನೆಯಿಂದ ಎಲ್ಲಾ ಸ್ತ್ರೀಯರ ಮೀಸೆ ಮಾಯವಾಗುವುದು. ಆದರೆ ಪಂಡಿತ ರಾಮಕೃಷ್ಣ, ಮಹಾರಾಣಿ ತಿರುಮಲಾಂಬ ಆ ಕಷಾಯ ಏಕೆ ಮಾಡುತ್ತಾರೆ? ಅವರಿಗಂತೂ ಮೀಸೆ ಇಲ್ಲ. ನಮ್ಮ ಈ ಮೀಸೆ ಅವರಿಗೆ ಆನಂದದ ವಿಷಯವಾಗಿದೆ. ಮಹಾರಾಣಿ ತಿರುಮಲಾಂಬ ಕಷಾಯ ಖಂಡಿತ ತಯಾರಿಸ್ತಾರೆ. ಒಂದೊಮ್ಮೆ ಅವ್ರಿಗೂ ಮೀಸೆ ಬಂದ್ರೆ ಮಾತ್ರ. ಹೇಗೆ? ಯಾವ್ದಾದ್ರೂ ಲಾಡು ಉಳಿದಿದೆಯೇ? ಇಲ್ಲ. ಒಂದ್ ಲಡ್ಡು ಉಳಿದಿದೆ.
ಶಾರದಾ ನನ್ಗಾಗಿ 3 ಲಡ್ಡು ತಂದಿದ್ಲು, ಆದ್ರೆ ನಾನು ಕೇವಲ 2 ಲಡ್ಡು ತಿಂದೆ. ಒಂದ್ ಹಾಗೆ ಇದೆ. ಅರೆ ಅಮ್ಮ, ಸಾಕು ಅಮ್ಮ, ಒಂದೊಂದು ತಿಳ್ಕೊಳ್ಳಿ, ಇದೇ ಆ ಬ್ರಹ್ಮಾಸ್ತ್ರ. ಇದನ್ನ ಮಹಾರಾಣಿ ತಿರುಮಲಾಂಬ ಅವ್ರ ಮೇಲೆ ಪ್ರಯೋಗಿಸ್ಬೇಕು. ಹೇಗೆ ಅದನ್ನ ನಾನು ಹೇಳ್ತೀನಿ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಈ ಪ್ರಯೋಗದಲ್ಲಿ ನಮಗೆ ಯಾವ ದೋಷವೂ ಇಲ್ಲ. ಈ ಕಷಾಯವನ್ನು ಮಹಾರಾಜರಿಗಾಗಿ ಮಾಡಿದ್ದೆವು. ದುರ್ಭಾಗ್ಯದಿಂದ ಇದೆಲ್ಲ ನಡೆದೋಯ್ತು. ಮಹಾರಾಣಿ ತಿರುಮಲಾಂಬ, ಈಗ ನೀವು ಮಾತ್ರ ನಮ್ಮ ದೌರ್ಭಾಗ್ಯವನ್ನು ಸೌಭಾಗ್ಯವನ್ನಾಗಿ ಪರಿವರ್ತಿಸಬಲ್ಲಿರಿ. ಯಾವ ಪ್ರಕಾರ? ಉಪವಾಸ ಮುರಿದು. ನೀವ್ ಯಾವ ತಪ್ಪು ಮಾಡದೆ ಉಪವಾಸ ಮಾಡುತ್ತಿರುವಿರಿ. ಬಹುಶಃ ಈ ಪಾಪವು ನಮಗೆ ತಟ್ಟುತ್ತದಲ್ಲವೇ? ಮಹಾರಾಣಿಯವರೇ, ನಮಗ್ ಹೀಗನ್ಸ್ತಿದೆ, ಈ ಸಮಯದ್ದೇಶೆ ಉಪವಾಸಕ್ಕೆ ಯೋಗ್ಯವಲ್ಲ. ನೀವು ಶುದ್ಧ ಮನಸ್ಸಿನಿಂದ ಕಷಾಯ ತಯಾರಿಸಿದ್ರಿ, ಆದ್ರೆ ನಮ್ಗೆಲ್ಲ ಹೀಗಾಗೋಯ್ತು. ಈಗ ಉಪವಾಸದಿಂದ ಗೊತ್ತಿಲ್ಲ ಏನು ಅನಿಷ್ಟವಾಗುವುದು. ಮಹಾರಾಣಿ ತಿರುಮಲಾಂಬ, ಒಂದು ವೇಳೆ ನೀವು ಉಪವಾಸ ತ್ಯಜಿಸದೆ ನಿಮಗೇನಾದರೂ ಆಗಿಬಿಟ್ಟರೆ ಅದರ ಪಾಪ ನಮ್ಗಷ್ಟೇ ಅಲ್ಲ, ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಹಾಗೂ ಮಹಾರಾಜರಿಗೂ ತಟ್ಟಬಹುದು. ಈಗ ನೀವು ಉಪವಾಸದಿಂದ ವ್ಯಾಕುಲರಾಗಿರುವಿರಲ್ಲವೇ? ಇಲ್ಲ, ಆದರೆ ಉಪವಾಸವನ್ನು ತ್ಯಾಗ ಮಾಡುವುದಿಲ್ಲ. ಮಹಾರಾಣಿಯವರೇ, ನೀವು ಉಪವಾಸ ತ್ಯಜಿಸ್ಬಿಡಿ. ಅಮ್ಮನೂ ಇದನ್ನೇ ಹೇಳ್ತಿದ್ದಾರೆ. ಇಲ್ಲ, ನಾವು ಉಪವಾಸ ತ್ಯಾಗ ಮಾಡಲ್ಲ. ನಮ್ಗೆ ತುಂಬಾ ಹಸಿವಾಗಿದೆ. ಅದು ಹಾಗಾದ್ರೆ ಸರಿ, ಇದ್ರಲ್ಲೇ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ನಾವ್ ಈ ಉಪವಾಸ ತ್ಯಾಗ ಮಾಡ್ತೀವಿ. ಯಾರಾದ್ರೂ ಇದೀರಾ ನಮಗೆ ಮೃಷ್ಟಾನ್ನದ ತಟ್ಟೆ ತಂದುಕೊಡೋರು? ಸಾಕು, ಈಗ ನಮ್ಮ ಹೊಟ್ಟೆ ತುಂಬೋಯ್ತು. ಇನ್ನು ನಾವು ತಿನ್ನುವುದಿಲ್ಲ. ಮಹಾರಾಣಿ ತಿರುಮಲಾಂಬ, ನೀವು ಎಲ್ಲರ ಕೈಯಿಂದ ಏನಾದ್ರೂ ಒಂದು ಸೇವನೆ ಮಾಡಿದ್ದೀರಿ. ಒಂದು ವೇಳೆ ಅಮ್ಮನ ಕೈಯಿಂದ ಏನನ್ನು ಸೇವಿಸದಿದ್ದರೆ ಅವರ ಮನಸ್ಸಿಗೆ ನೋವಾಗುತ್ತದೆ. ದಯಮಾಡಿ ಅವರ ಕೈಯಿಂದಲೂ ಒಂದು ಲಡ್ಡು ಗ್ರಹಣ ಮಾಡಿ. ನೀವೆಲ್ರೂ ಚಪ್ಪಾಳೆ ಹಾಕೊಡಿತಿದ್ದೀರಾ? ಮಹಾರಾಣಿ ತಿರುಮಲಾಂಬ, ಇನ್ನೂ ಏನೂ ಆಗಿಲ್ಲ, ಆದ್ರೆ ಈಗ ಆಗುತ್ತೆ. ಮಹಾರಾಣಿ ಚಿನ್ನಾದೇವಿ, ನಮಗೆ ಮೀಸೆ ಬಂದಿದೆ. ಮಹಾರಾಣಿ ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ಚಿನ್ನಾದೇವಿ, ನಮಗೂ ಮೀಸೆ ಬಂದಿದೆ ನೋಡಿ. ಆದ್ರೆ ನಮ್ಗೆ ಈ ಮೀಸೆ ಯಾವ ತರ ಬಂದ್ಬಿಡ್ತು? ಮಹಾರಾಣಿ ತಿರುಮಲಾಂಬ, ಮೀಸೆ ಹೇಗೆ ಬಂದಿರ್ಲಿ, ಆದ್ರೆ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆ ಏನಂದ್ರೆ ಈಗ ಮುಂದೇನ್ ಮಾಡೋದು? ಹಾಗಂದ್ರೆ ನಮಗಂತೂ ಹೇಗೆ ಪ್ರತೀತಿಯಾಗುತ್ತದೆ ಎಂದರೆ ನಿಮ್ಮ ಹಾಗೂ ನಮ್ಮ ಭಾಗ್ಯದ ರೇಖೆ ದುರ್ಭಾಗ್ಯದ ರೇಖೆಯಾಗಿ ಪರಿವರ್ತನೆ ಆಗಿದೆ. ಯಾಕೆ? ಯಾವ ಪ್ರಕಾರ? ಈಗ ನೀವೇ ನೋಡಿ, ನಮ್ಮಿಬ್ಬರಿಗೂ ಮೀಸೆ ಬಂದು ಬಿಟ್ಟಿದೆ. ಅದಕ್ಕೆ ಮಹಾರಾಜ ಈಗ 3ನೇ ವಿವಾಹವಾಗಲು ಯೋಚಿಸುತ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಆತರ ಸಂಭವವಾಗುವುದಿಲ್ಲ. ಇದೇ ಸತ್ಯ ಮಹಾರಾಣಿ ತಿರುಮಲಾಂಬ. ನೋಡಿ, ಮೀಸೆ ಇರೋ ಪತ್ನಿ ಯಾವ ಪುರುಷನಿಗಿಷ್ಟ ಆಗ್ತಾಳೆ?
ಇಲ್ಲ, ನಾವು ಪ್ರತಿದಿನ ಮೀಸೆ ತೆಗಿತೇವೆ. ಆದರೆ ಆಗಂತೂ ಮಹಾರಾಜರಿಗೆ ಮಾಡೋಕೆ ಬಿಡೋದೇ ಬೇಡ. ಮಹಾರಾಣಿ ತಿರುಮಲಾಂಬ, ಮಹಾರಾಜರನ್ನು ತಡೆಯಲು ಕೇವಲ ಒಂದೇ ಉಪಾಯವಿದೆ. ಏನು? ಕಷಾಯ. ಕಷಾಯ? ಅಂದು ಮಾಡಿದ ಕಷಾಯಕ್ಕೆ ಪ್ರತಿ ಕಷಾಯ ಮಾಡಬೇಕು. ಅಂದ್ರೆ ಅರ್ಥಾತ್ ಪ್ರತಿಕೂಲ ಗುಣವಿರುವ ಕಷಾಯ. ಆ ಕಷಾಯ ನೀವು ಮಾತ್ರ ಮಾಡಬಲ್ಲಿರಿ ಮಹಾರಾಣಿ ತಿರುಮಲಾಂಬ, ನೀವು ಮಾತ್ರ. ಹೇಳಿ, ನೀವು ಮಾಡುವಿರಲ್ಲವೇ? ನಿಮ್ಮ ವಿನಃ ಬೇರೆ ಯಾರೂ ಮಾಡಲಾಗುವುದಿಲ್ಲ ಆ ಕಷಾಯ. ಹಾ, ನಾವು ಮಾಡುತ್ತೇವೆ ಆ ಪ್ರತಿಕೂಲದ ಕಷಾಯ. ಸ್ವಲ್ಪ ಸಮಯದವರೆಗೂ ಬೇಯಿಸಿದ ನಂತರ ಕಷಾಯವಾಗಿ ಪರಿವರ್ತನೆ ಆಗುತ್ತದೆ. ಇಲ್ಲಿ ತಾಪಮಾನ ಅಧಿಕವಾಗಿದೆ. ನಾವು ಇಲ್ಲಿಂದ ಪ್ರಸ್ಥಾನ ಮಾಡಬೇಕು. ನಡೀರಿ. ಕುಡಿಯಿರಿ, ಕುಡಿಯಿರಿ. ಈಗ ನಮಗೆ ಈ ಮೀಸೆಗಳಿಂದ ಶಾಶ್ವತವಾಗಿ ಮುಕ್ತಿ ದೊರೆಯುತ್ತದೆ. ನೋಡಿ ಮಹಾರಾಣಿ ಚಿನ್ನಾದೇವಿ, ನಮ್ಮ ಕಷಾಯದ ಚಮತ್ಕಾರ. ಅಯ್ಯೋ, ಯಾರು? ಅಯ್ಯೋ, ಇರಿ. ಯಾರು ನೀನು? ಅಮ್ಮ! ಅಯ್ಯೋ ಅಯ್ಯೋ, ಶಾರದಾ, ಇಲ್ಲಿ ನೋಡು, ಅಮ್ಮನ ಗಡ್ಡ ಬಂದ್ಬಿಟ್ಟಿದೆ. ಭಗವಂತ, ಮೀಸೆ ಅಂತೂ ಮೊದಲೇ ಕೊಟ್ಟಿದ್ದೆ, ಈಗ ಗಡ್ಡನು ಯಾಕೆ ಕೊಟ್ಟೆ? ಇದೆಂತ ಅನರ್ಥ ಮಾಡ್ಬಿಟ್ಟೆ ಭಗವಂತ. ಚಿಚ್ಚಿ 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 ಚಿಚ್ಚಿ. ಮಹಾರಾಣಿ ಚಿನ್ನಾದೇವಿ, ನಿಮ್ಮ ಮೀಸೆ ಹಾಗೂ ಗಡ್ಡ ನೋಡಿ ಅನಿಸುತ್ತಿದೆ ಕಷಾಯ ಕುಡಿಯುವುದರಲ್ಲಿ ಜಿಪುಣತನ ಮಾಡಿದ್ದೀರಾ ನೀವು. ಇಲ್ಲ ಅಂದ್ರೆ ನಿಮ್ಮ ಮುಖದ ಮೇಲೂ ಗಡ್ಡ ಹಾಗೂ ಮೀಸೆಗಳ ಗೊಂಚಲ ಬೆಳೆಯುತ್ತಿತ್ತು. ಗಡ್ಡ ಮೀಸೆ ಸರಿಯಾಗಿ ಬಂದಿಲ್ಲ ಅಂತ ನಿಮ್ಗೇನಾಗ್ಬೇಕಾಗಿದೆ ಮಹಾರಾಣಿ ತಿರುಮಲಾಂಬ? ಗಡ್ಡ ಮೀಸೆ ಬಂದಿರೋದೇ ದೊಡ್ಡ ಸಮಸ್ಯೆ ಆಗಿದೆ. ಸಮಸ್ಯೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ಚೆಂದ. ನಾವು ನೋಡಲು ಪುರುಷರಂತಿದ್ದೇವೆ ಹಾಗೂ ಮುಖದ ಕೆಳಗೆ ಸ್ತ್ರೀ. ಇನ್ನು ರಾಜನರ್ತಕಿ ಕಾಣ್ತಾನೆ ಇಲ್ಲ. ಹೇ ಪ್ರಭು, ನಮ್ಮ ಜೀವನವೇ ವ್ಯರ್ಥವಾಗೋಯ್ತು. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಹೇ ಭಗವಂತ, ನಮ್ ಗಡ್ಡ ಮೀಸೆ ಎತ್ಕೊಳ್ಳಿ. ಅಮ್ಮ, ನಾವ್ ಈ ರೀತಿಯ ಸ್ತ್ರೀಯರನ್ನ ಯಾವ ಕಥೆಯಲ್ಲೂ ಕೂಡ ಓದಿಲ್ಲ, ಯಾವ ಭೂತದ ಕಥೆಯಲ್ಲಿ ಸಹ ಕೇಳಿಲ್ಲ. ನಮ್ಗೆ ನಮ್ ಮುಖ ನೋಡಿನೇ ಜ್ಞಾನ ತಪ್ಪಿಡುತ್ತೆ. ನಾವ್ ಮನೆಯ ಎಲ್ಲಾ ಕನ್ನಡಿಯನ್ನ ಒಡೆದಾಕ್ಬಿಟ್ವಿ. ಮಹಾರಾಣಿ ತಿರುಮಲಾಂಬ, ಇದೆಲ್ಲ ನಿಮ್ಮ ಕಾರಣದಿಂದಲೇ ಆಗಿದೆ. ನಿಮ್ಮಿಂದಲೇ ನಮಗೆ ಗಡ್ಡ ಮೀಸೆ ಬಂದಿದೆ. ಮಹಾರಾಣಿ ಚಿನ್ನಾದೇವಿ, ಇದ್ರಲ್ಲಿ ನಾವೇನ್ ಮಾಡೋದಿದೆ? ನಾವು ಈಗ ಇದನ್ನ ಅನುಭವಿಸ್ತಾ ಇದೀವಲ್ಲ. ನಾವೇ ಮಾಡಿದ ಈ ಔಷಧಿ ರೂಪದ ಕಷಾಯ ನಮ್ಮನ್ನೇ ರೋಗಿಯಾಗಿ ಮಾಡಿಬಿಟ್ಟಿದೆಯಲ್ಲ. ಯಾಕಂದರೆ ನೀವು ಪುನಃ ತಪ್ಪು ಕಷಾಯ ಮಾಡಿದ್ದೀರಿ. ನೀವ್ ಮಾಡ್ಬೇಕಿದ್ದಿದ್ದು ವಿಷರಹಿತ ಕಷಾಯ, ಆದ್ರೆ ನೀವ್ ಮಾಡಿದ್ದು ವಿಷಪೂರಿತ ಕಷಾಯ. ಸಾಕು. ಈ ವಿಷರಹಿತ ವಿಷಪೂರಿತ ಕಷಾಯ ಯಾವುದು ಗೊತ್ತಿಲ್ಲ ನಮಗೆ. ಆದರೆ ಆಶ್ಚರ್ಯವೇನಾಗುತ್ತಿದೆ ಎಂದರೆ, ಈ ಸಮಯ ಗಡ್ಡ ಹೇಗೆ ಬಂದ್ಬಿಡ್ತು? ನಾವಂತೂ ಕಷಾಯ ಮೊದಲಿನ ತರನೇ ಮಾಡಿದ್ವಿ. ಕಷಾಯ ಅತ್ಯಂತ ಗಾಢವಾಗಿರಬೇಕು, ಆಗ ಮಾತ್ರ ಪುನಃ ಮೀಸೆ ಬರೋದಿಲ್ಲ. ಹಾ,
ಶಾರದಾ, ಈ ಅರಮನೆಯವರು ಸಾಮಗ್ರಿ ಹಾಗೂ ಮಸಾಲೆ ಬಹಳ ಕಡಿಮೆ ಹಾಕ್ತಾರೆ. ಇನ್ನು ಸ್ವಲ್ಪ ಹಾಕು. ಅಮ್ಮ, ಶಾರದಾ, ಈಗಂತೂ ನಾನು ಶಾಲೆಗೆ ಹೋಗಕ್ಕಾಗಲ್ಲ. ನನಗನ್ನಿಸ್ತದೆ ನಾನು ಇವಾಗ ಬಾಲ್ಯದಲ್ಲಿ ದೊಡ್ಡನಾಗ್ಬಿಟ್ಟೆ ಅಂತ. ಈಗ ಒಂದೇ ಒಂದ್ ಮಾರ್ಗ ಉಳಿದಿದೆ, ನಾವು ಸಾಯೋದೇ ಸರಿ. ಎತ್ಕೊಳ್ಳಿ, ಎತ್ಕೊಳ್ಳಿ, ಗಡ್ಡ ಮೀಸೆ ಜೊತೆ ನಮ್ಮನ್ನು ಎತ್ಕೊಳ್ಳಿ. ಒಂದು ಕ್ಷಣ ಸುಮ್ನಿಲಿ. ನೀವೆಲ್ಲೂ ನಿಮ್ ಪತಿ ಹತ್ರ ಕೇಳಿದ್ಲಾ? ನಿನ್ನ ಸೌಂದರ್ಯಕ್ಕೆ ಹಿಡಿದಿರುವ ಗ್ರಹಣವನ್ನು ನಾ ಹೇಗೆ ನೋಡಲಿ ಸೌದಾಮಿನಿ? ಕಣ್ಣು ಮುಚ್ಕೊಂಡು. ನೀವು ಕಣ್ಣು ತೆರೆದಾಗ ನಮ್ಮ ಗುರುಮಾತೆಯ ಕಷ್ಟದ ಬಗ್ಗೆ ಯೋಚಿಸಿ ಗುರುಜಿ. ಗುರುಮಾತೆ ಅಷ್ಟೇ ಅಲ್ಲ, ವರ್ಣಮಾಲ ಮಾತ್ರವಲ್ಲ, ಸಮಸ್ತ ವಿಜಯನಗರದ ಸ್ತ್ರೀಯರ ದುಃಖವನ್ನು ಹೃದಯದಿಂದ ಅನುಭವಿಸುತ್ತಿದ್ದೇವೆ. ಮಹಾರಾಜ, ಇದು ಅತ್ಯಂತ ವಿಷಮ ಪರಿಸ್ಥಿತಿ ಮಹಾರಾಜ. ನಮ್ಮ ರಾಜ್ಯದ ಎಲ್ಲ ಸ್ತ್ರೀಯರು ಗಡ್ಡ ಹಾಗೂ ಮೀಸೆಯ ಕಾರಣದಿಂದ ತಮ್ಮ ಪ್ರಾಣತ್ಯಾಗ ಮಾಡಲು ಮುಂದಾಗಿದ್ದಾರೆ ಮಹಾರಾಜ. ಮಹಾರಾಜ, ನಮ್ಮ ಜ್ಞಾನ ಹೇಳುತ್ತದೆ, ಪ್ರತಿಯೊಂದು ಘಟನೆಗಳ ಹಿಂದೆ ಒಂದಲ್ಲ ಒಂದು ಕಾರಣ ಅವಶ್ಯವಾಗಿರುತ್ತದೆ. ಮತ್ತೆ ಈ ವಿಷಮಕ್ಕೆ ಕಾರಣ ಇವರು, ಪಂಡಿತ ರಾಮಕೃಷ್ಣ. ಗುರುವರ್ಯ, ನನ್ನ ತಾಯಿ ಪತ್ನಿ ಗುಂಡಪ್ಪ ಕೂಡ ವ್ಯಾಕುಲರಾಗಿದ್ದಾರೆ. ಅನಿರೀಕ್ಷಿತವಾಗಿ ಬೆಳೆದ ಈ ಗಡ್ಡ ಮೀಸೆಯ ಕಾರಣದಿಂದ ನನ್ನ ಮೇಲೆ ದೋಷ ಹೊರಿಸಲು ಏನಾದ್ರೂ ವಿಶೇಷ ಕಾರಣವಿದೆಯೇ? ಇದೆ, ಖಂಡಿತ ಇದೆ. ಪುನಃ ಕಷಾಯ ತಯಾರಿಸಲು ಸಲಹೆ ಯಾರು ನೀಡಿದ್ರು? ಹೇಳಿ ಹೇಳಿ, ಯಾರು ನೀಡಿದ್ರು? ಯಾರು ನೀಡಿದ್ರು? ಪಂಡಿತ್ ರಾಮಕೃಷ್ಣರು. ಪಂಡಿತ ರಾಮಕೃಷ್ಣರು. ಇಲ್ಲಿ ಕೇಳಿ, ನೀವ್ ಯಾವತ್ತಾದ್ರೂ ಕಷಾಯ ತಯಾರಿಸಿದ್ದೀರಾ? ಮಾಡೋ ವಿಧಾನ ಗೊತ್ತಿದ್ಯಾ? ಇಲ್ಲ. ಇಲ್ಲ. ಕೇಳಿದ್ರ ಮಹಾರಾಜ? ಇಲ್ಲ. ಒಂದು ವೇಳೆ ನೀವು ಪುನಃ ಕಷಾಯ ಮಾಡಿಸದಿದ್ದರೆ ಆಗ ಏನಿಲ್ಲ ಅಂದ್ರೂ ಗಡ್ಡ ಮೀಸೆ ಇಲ್ಲದೆ ಇರೋ ಒಬ್ಬ ರಾಣಿ ಆದ್ರೂ ಇರ್ತಿದ್ರು ನಮ್ಮ ಮಹಾರಾಜರ ಜೊತೆ. ಹಾ ಆದ್ರೆ ಮಹಾರಾಜ, ನಾನಂತೂ ವಿವೇಕಪೂರ್ಣ ಅನುಮಾನದ ಅನುಸಾರವೇ ಪುನಃ ಕಷಾಯ ತಯಾರಿಸಲು ಹೇಳಿದ್ದೆ. ನನ್ನ ಚೇಷ್ಟೆ ಎಲ್ಲ ಸಲಹೆ ನೀಡಲು ಜ್ಞಾನದ ಅವಶ್ಯಕತೆ ಇರುತ್ತದೆ ಪಂಡಿತ ರಾಮಕೃಷ್ಣ. ಚೇಷ್ಟೆ ಎಂಬುದು ಒಂದು ತುಚ್ಛ ವಸ್ತು ಜ್ಞಾನದ ಸಮ್ಮುಖ. ಮಹಾರಾಜ, ಒಬ್ಬ ಶತ್ರು ಅನಿರೀಕ್ಷಿತವಾಗಿ ಮಾಡಿದ ಆಕ್ರಮಣಕ್ಕಿಂತ ಅಧಿಕ ಘಾತವಾಗಿರುತ್ತದೆ ಯಾರೋ ನಮ್ಮವರೇ ನೀಡುವ ಅನುಚಿತ ಸಲಹೆ. ಹಾಗೂ ಅದರ ಪರಿಣಾಮ ನಮ್ಮ ಮುಂದೆಯೇ ಇದೆ. ಮಹಾರಾಜ, ಪಂಡಿತ ರಾಮಕೃಷ್ಣ, ತಪ್ಪಂತೂ ನಿಮ್ಮಿಂದ ಆಗಿದೆ. ನೀವೀಗ ಶೀಘ್ರ, ಅತಿ ಶೀಘ್ರ ಈ ಸಮಸ್ಯೆಗೆ ಪರಿಹಾರ ಹುಡುಕಿ. ಕೇಳಿ ಪಂಡಿತ ರಾಮಕೃಷ್ಣ, ಈ ಮಧ್ಯೆ ಯಾವುದೇ ಸ್ತ್ರೀಗೆ ಏನೇ ಅನಾಹುತ ಸಂಭವಿಸಿದರೂ ಅಥವಾ ಅವರೇ ಏನಾದರೂ ಮಾಡಿಕೊಂಡರೂ ನೀವು ಕ್ಷಮೆಗೆ ಪಾತ್ರರಾಗುವುದಿಲ್ಲ. ನಾವು ಯೋಚಿಸುವುದಿಲ್ಲ ನಿಮಗೆ ದಂಡನೆ ನೀಡಲು. ಮಹಾರಾಜ ಕೃಷ್ಣದೇವರಾಯ್. ಉಚಿತ ನಿರ್ಣಯ ಮಹಾರಾಜ. ನಾನಿನ್ ಯಾವ ಮಾತನ್ನು ಕೇಳೋದಿಲ್ಲ. ಈಗ ನನ್ನ ಏಕಮಾತ್ರ ಗುರಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋದು. ನಾನಿರುವಾಗ ವಿಜಯನಗರದ ಯಾವುದೇ ಸ್ತ್ರೀಗೂ ಏನೂ ಆಗದು. ನನ್ಗನ್ನಿಸ್ತಿದೆ ಈ ಸಮಸ್ಯೆಗೆ ಪರಿಹಾರ ಸಿಗುವುದೆಂದು. ಮತ್ತೇನಾದ್ರೂ ಪುನಃ ತಪ್ಪಾದ್ರೆ ನಿನ್ ಜೊತೆ ನಾನು ಕಾರಾಗೃಹದಲ್ಲಿ ಇರ್ಬೇಕಾಗುತ್ತೆ ರಾಮ. ಇನ್ನೂ ಸಮಯವಿದೆ ರಾಮ. ಹೋಗಿ ಮಹಾರಾಜರ ಕ್ಷಮೆ ಕೇಳು. ಇಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶ ಕಾಲದಲ್ಲೂ ಭರವಸೆ ಕಳ್ಕೊಳ್ದೇ ಇರೋದೇ ನಿಜವಾದ ಬುದ್ಧಿ. ನಿನ್ ಜುಟ್ಟಾಗಿರೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ ಅದು. ಯಾವಾಗ ಏನೇ ಕಷ್ಟ ಬಂದ್ರು ಮೊದ್ಲು ನೀನೇ ಸಿಕ್ಕಾಕೊಳ್ಳೋದು. ಮತ್ತೆ ನಿನ್ ಜೊತೆ ನಾನು. ಈ ಸಮಸ್ಯೆಗೇನು ಉಪಾಯ ಇಲ್ವಾ?
ಒಂದು ಉಪಾಯವಿದೆ.